ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳನ್ನು ನೋಡೋಣ. ಮೊದಲಿಗೆ ಅವಿನಾಶ್ ಅವರು ರಾಯಚೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 21/7/2018, ಸಮಯ 4:30 ಸಂಜೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಅವಿನಾಶ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಕಳಿಸಿದ್ದಾರೆ. ಜಾತಕ ನೋಡೋಣ, ಬಲ ಹೇಗಿದೆ ನೋಡೋಣ. ನೋಡಿ, ಇದು ಧನು ಲಗ್ನವಾಗಿದೆ. ಲಗ್ನದಲ್ಲಿ ಶನೈಶ್ಚರನ್ ಇದ್ದಾನೆ. ಲಗ್ನಾಧಿಪತಿ ಲಾಭದಲ್ಲಿ ಚಂದ್ರಯುಕ್ತನಾಗಿದ್ದಾನೆ, ಒಳ್ಳೆಯದು. ಈಗ ಪ್ರಸ್ತುತ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಶುಕ್ರನ ಒಂದು ಕಾಲ ನಡೀತಾ ಇದೆ. ಶುಕ್ರ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ, ಶತ್ರು ಕ್ಷೇತ್ರದಲ್ಲಿ ಇದ್ದಾನೆ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಈ ಎಷ್ಟು ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಅವರೇ ಧಾನ್ಯ ದಾನ ಮಾಡೋದ್ರಿಂದ ಅಮ್ಮನವರ ಸನ್ನಿಧಾನಕ್ಕೆ ಅದು ತುಂಬ ಸಹಾಯವಾಗುತ್ತೆ. ಆರೋಗ್ಯದಲ್ಲಿ ಒಂದು ಬಲ ಬರುತ್ತೆ. ಅದನ್ನು ಮಾಡಿಸಿ ಶುಕ್ರವಾರ, ಯಾವುದಾದ್ರೂ ಒಂದು ಒಳ್ಳೆಯ ಶುಕ್ರವಾರ ಹೋಗಿ ಒಂದು ವಿಶೇಷವಾದ ಪೂಜೆ ಮಾಡಿಸಿ ಅವರೇ ಧಾನ್ಯ ದಾನ ಮಾಡಿದ್ರೆ ಬಹಳ ಒಳ್ಳೆಯದು ಆರೋಗ್ಯದ ದೃಷ್ಟಿಯಿಂದ. ವಿದ್ಯಾಭ್ಯಾಸಕ್ಕೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಕೋಪ ಇರ್ತದೆ, ಸ್ವಲ್ಪ ಒರಟು ಮಾತು ಇದೆಲ್ಲ ಇದೆ. ಕುಜಗ್ರಹ ತುಂಬ ಚೆನ್ನಾಗಿರೋದ್ರಿಂದ ಈ ಒಳ್ಳೆ ಮುಂದೆ ಬರ್ತಾ ಒಳ್ಳೆ ಜಾಣರಾಗ್ತಾರೆ. ಒಳ್ಳೆಯ ಸ್ವಲ್ಪ ಪೊಲೀಸ್, ಸೇನೆ ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಸಿಗಲಿಕ್ಕೆ ಅವಕಾಶ ಆಗುತ್ತೆ. ಆ ರೀತಿಯಲ್ಲಿ ಪ್ರಯತ್ನ ಮಾಡಲಿ. ಆ ರೀತಿಯಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಸಾಗಬಹುದು. ಪ್ರಯತ್ನ ಮಾಡಲಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಾಲ್ತಿ ಅವರು ಮೈಸೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/9/1994, ಸಮಯ 11:40 ರಾತ್ರಿ. ಅವರ ಪ್ರಶ್ನೆ, ಮದುವೆ ಯಾವಾಗ ಆಗಬಹುದು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಮಾಲತಿಯವರ ಪ್ರಶ್ನೆ, ವಿವಾಹ ಯಾವಾಗ ಸಾಧ್ಯವಾಗುತ್ತೆ ಅಂತ ಕೇಳಿದಾರಲ್ವಾ. ಪ್ರಶ್ನೆ ನೋಡೋಣ, ಜಾತಕವನ್ನು ಪರಿಶೀಲಿಸಿ ಅದಕ್ಕೆ ಉತ್ತರವನ್ನು ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಿಂದ ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು, ಅಂದರೆ ವಿವಾಹದ ಅಧಿಪತಿ ಕುಜ. ಆತ ದ್ವಿತೀಯದಲ್ಲಿದ್ದಾನೆ, ಶತ್ರು ಕ್ಷೇತ್ರದಲ್ಲಿದ್ದಾನೆ. ಅದು ಕುಜ ದೋಷವನ್ನು ಹೇಳುತ್ತೆ. ಪ್ರಸ್ತುತ ರವಿದಶೆಯಲ್ಲಿ ಈಗ ಕೇತುವಿನ ಕಾಲ ಕಳೆದು ಇನ್ನೇನು 26 ಕಳೆದು ಹೋಗುತ್ತೆ, ಮುಂದಿನ ವಾರದಲ್ಲಿ ಕಳೆದು ಹೋಗುತ್ತೆ. ಆಮೇಲೆ ಶುಕ್ರ ಪ್ರಾರಂಭವಾಗುತ್ತೆ. ಖಂಡಿತ ಅವಕಾಶ ಇದೆ ವಿವಾಹಕ್ಕೆ. ಈ ಫೆಬ್ರವರಿ ಕಳೆದ ಮೇಲೆ ಮಾರ್ಚಿಂದ ಖಂಡಿತ ಅವಕಾಶ ಇದೆ. ಒಂದು ಕುಜಗ್ರಹ ಶಾಂತಿ ಒಂದು ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಆನಂತರದಲ್ಲಿ ಅನುಕೂಲ ಆಗುತ್ತೆ. ಆತಂಕ ಮಾಡ್ಕೋಬೇಡಿ, ವಿವಾಹ ಆಗುತ್ತೆ. 2024 ನಿಮ್ಮ ಪಾಲಿಗೆ ಮಂಗಳ ಫಲವನ್ನು ತಂದುಕೊಡುತ್ತೆ. ಯೋಚನೆ ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಧ್ರುವ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/12/1999, ಸಮಯ 11:14 ರಾತ್ರಿ. ಅವರ ಪ್ರಶ್ನೆ, ಇಂಜಿನಿಯರಿಂಗ್ ಮತ್ತು MBA ಆಗಿದೆ, ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಧ್ರುವ ಅವರ ಪ್ರಶ್ನೆ ಇಂಜಿನಿಯರಿಂಗ್ ಆಗಿದೆ, ಕೆಲಸ ಮತ್ತು ವಿವಾಹದ ಬಗ್ಗೆ ಕೇಳಿದ್ದಾರೆ. ಜಾತಕವನ್ನು ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ ನಿಮ್ಮ ಜಾತಕದಲ್ಲಿ. ಈಗ ಅಟ್ ಪ್ರೆಸೆಂಟ್ ನಡೀತಾ ಇರ್ತಕ್ಕಂಥ ಕಾಲ ಬುಧ ದಶೆಯಲ್ಲಿ ಈಗ ಗುರುವಿನ ಭುಕ್ತಿ ನಡೀತಾ ಇದೆ. ನೋಡಿ, ವೃತ್ತಿಗೆ ಮೇ ನಂತರದಲ್ಲಿ ತುಂಬ ಅವಕಾಶಗಳಿದ್ದಾವೆ. ಚೆನ್ನಾಗಿದೆ, ಒಳ್ಳೆಯ ಅವಕಾಶಗಳು ಏರ್ಪಾಡಾಗುತ್ತೆ. ಸಂಶಯ ಬೇಡ, ಚೆನ್ನಾಗಿದೆ, ಅನುಕೂಲ ಆಗುತ್ತೆ. ಪ್ರಯತ್ನ ಮಾಡ್ತಾಯಿರಿ, ಪ್ರಯತ್ನಕ್ಕೆ ಫಲ ಸಿಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಅವಕಾಶ ಇದೆ. ನಿಮಗೆ 2025 ಮಧ್ಯಭಾಗದೊಳಗೆ ವಿವಾಹ ಏರ್ಪಾಡು ಕೂಡ ಆಗುತ್ತೆ. ಹೀಗಾಗಿ ಆತಂಕದ ಪ್ರಶ್ನೆ ಇಲ್ಲ. ಇಲ್ಲಿ ಎಲ್ಲ ಗ್ರಹಗಳು ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ ಶನೈಶ್ಚರ ವೀಕಾಗಿದ್ದಾನೆ. ಕೆಲಸ ಒಂದು ಬಲವಾದ ಮೇಲೆ ವಿವಾಹಕ್ಕಿನ ಪೂರ್ವದಲ್ಲಿ, ವಿವಾಹಕ್ಕಿನ ಮುಂಚೆ ಒಂದು ಶನೈಶ್ಚರ ಗ್ರಹಶಾಂತಿ ಒಂದು ಮಾಡಿಸಿ. ಅದರಿಂದ ನಿಮಗೆ ಫಲದಾಯಕವಾಗುತ್ತೆ. 25 ಮಧ್ಯಭಾಗದಲ್ಲಿ ಎಲ್ಲ ಅನುಕೂಲಗಳು ಇದ್ದಾವೆ. ಶನೈಶ್ಚರ ಶಾಂತಿ ವಿವಾಹಕ್ಕೆ ಬೇಕು, ಅದೊಂದು ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಂಗನಾಥ್ ಅವರು ಚಿಂತಾಮಣಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 17/1/1975, ಸಮಯ 6:45 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಸಮಸ್ಯೆ ಇದೆ, ತಲೆನೋವು, ಟೆನ್ಷನ್, ಹೊಟ್ಟೆ ಸಮಸ್ಯೆ ಇದೆ, ಪರಿಹಾರ ತಿಳಿಸಿ ಅಂತ ಕೇಳಿದ್ದಾರೆ. ಜೊತೆಗೆ ಕೆಲಸದಲ್ಲೂ ಕಿರಿಕಿರಿ ಇದೆ, ಬೆಳವಣಿಗೆ ಇಲ್ಲ, ಸ್ವಂತ ಮನೆ ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಂಗನಾಥ್ ಅವರ ಪ್ರಶ್ನೆ, ಒಂದು ಆರೋಗ್ಯದಿಂದ ಬಳಲ್ತಾ ಇದ್ದಾರೆ ಮತ್ತು ವೃತ್ತಿ ಸಂಬಂಧಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಎಲ್ಲ ಸೇರಿ ಅವರಿಗೆ ಒಂದು ರೀತಿ ಜೀವನ ಪಾಪ ಇಬ್ಬಂದಿ ಆಗಿಬಿಟ್ಟಿದೆ. ಪ್ರಸ್ತುತ ನಿಮ್ಮ ಕಾಲವನ್ನು ನೋಡಿದ್ರೆ ಕೇತು ದಶೆಯಲ್ಲಿ ಈಗ ತಮಗೆ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ
ನೋಡಿ, ಅಷ್ಟಮಾಧಿಪತಿ ಹಾಗೂ ಶುಕ್ರ ಒಟ್ಟಾಗಿದ್ದಾರೆ. ಎರಡು ದುಸ್ಥಾನದ ಅಧಿಪತಿಗಳು ಕೂಡ ಸೇರಿದರೆ ಅದು ಕೂಡ ಸ್ವಲ್ಪ ಬಾಧೆ ಮಾಡುತ್ತೆ. ಈ ಕಾರಣದಿಂದಾಗಿ ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಅಮ್ಮನವರ ಸನ್ನಿಧಾನ ಇದ್ದರೆ ಅಮ್ಮನವರಿಗೆ ರುದ್ರಾಭಿಷೇಕ ಮಾಡಿಸಿ, ಅಭಿಷೇಕ ತೀರ್ಥ ಜಲ ಏನಿದೆ ಅದನ್ನು ಸೇವನೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ತಪಾಸಣೆ ಮಾಡಿಸಿ. ಜೊತೆಗೆ ಆಮೇಲೆ ಯೋಗ ಮತ್ತು ಧ್ಯಾನ ತಪ್ಪಿಸಬಾರದು. ಇದನ್ನು 2-2.5 ವರ್ಷ ನಿರಂತರವಾಗಿ ಮಾಡಬೇಕು. ಅಲ್ಲಿವರೆಗೂ ನಿಮಗೆ ಕಷ್ಟವೇ ಇದೆ. ಆ ಕಷ್ಟ ನಿವಾರಣೆಗಾಗಿ ಈ ಪರಿಹಾರ ಮಾರ್ಗ. ಇದನ್ನು ನೀವೆಷ್ಟು ತೀವ್ರವಾಗಿ ತಗೊಳ್ತೀರೋ ಅಷ್ಟು ಬೇಗ ಹೊರಗೆ ಬರ್ತೀರ. ಹಗುರವಾಗಿ ತಗೊಂಡ್ರೆ ಮತ್ತೆ ಇದೇ ಸಮಸ್ಯೆ ಮುಂದುವರಿತಾ ಇರುತ್ತೆ. ಹೀಗಾಗಿ ಯೋಗ ಧ್ಯಾನ ಇದನ್ನು ನೀವು ಸರಿಯಾದ ಒಳ್ಳೆಯ ಮಾರ್ಗದರ್ಶಕರ ಹತ್ರ ತೊಗೊಂಡ್ರೆ ನಿಮ್ಮ ಬದುಕು ಸರಿ ಹೋಗುತ್ತೆ. ಇಲ್ಲಾಂದರೆ ಜೀವನ ಮುಂದೆ ಬಹಳ ದುಸ್ತರವಾದದ್ದನ್ನು ಎದುರಿಸಬೇಕಾಗುತ್ತೆ. ಯೋಚನೆ ಮಾಡಿ, ಒಂದು ತೀವ್ರವಾದ ನಿರ್ಣಯಕ್ಕೆ ಬನ್ನಿ. ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡ್ಬೇಕಾಗತ್ತೆ. ಮುಂದಿನ ಹಂತದಲ್ಲಿ ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.